आरबीएससी मुंबई वर्सेस नितिन महाविद्यालय परभणी। नेक्स्ट मैच आरबीएससी मुंबई नितिन महाविद्यालय परभणी। आरबीएससी मुंबई ತಂಡದ ಪ್ರಾಯೋಜಕರಾಗಿ ಆಯುಷಾ ಮಂಜು ವಾರ ಯುವ ಮುಖಂಡರು ಉದಗಟ್ಟಿ ಇವರ ಪ್ರಾಯೋಜಕತ್ವದ ತಂಡ ಮುಂದಿನ ಪಂದ್ಯ ಇದೆ। Third right, decide right. दोन ದಾಳಿಯಲ್ಲಿ ಈ ಬಾರಿ ಬಲಿಷ್ಠವಾದಂತಹ ಟ್ಯಾಕಲ್ ಬರ್ತಾ ಇದೆ ಹೊಂದಾಣಿಕೆ ಹಿಡಿತದಲ್ಲಿ ಹೇದ್ವಿ ಕೌಲ ತಂಡ ಚೇತರಿಸ್ತಾ ಇದೆ। ಗ್ರಾಮ ಪಂಚಾಯತಿ ಕಿಂಜಿನೋಡಿಯ ಸರ್ವ ಸದಸ್ಯರ ಪ್ರಾಯೋಜಕತ್ವದ ತಂಡ ಸರ್ವ ಸದಸ್ಯರು ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಕಂಜಿನೋಡಿ ಅವರು ಕೂಡ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ। ಅವರ ತಂಡ ಜಯಮಾಕಳಿ ಚಿಂಚಲಿ ತಂಡ ಕೂಡ ಮೊದಲೇ ಪಂದ್ಯದಲ್ಲಿ ಜಯಶಾಲಿ ಆಗಿದೆ। ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ವಿಠಲನ ಬಸವನಾಯಕರವರಿಗೆ। ಹಾಗೇನೆ ರುದ್ರಾ ಮುಂಬೈ ತಂಡದ ಪ್ರಾಯೋಜಕರಾಗಿರುವಂತ ಕಲಾದಿಗೆಯ ಗಣ್ಯ ವ್ಯಾಪಾರಸ್ಥರು ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರುವಂತಹ ಬಸಟ್ಟಪ್ಪನ ಅಂಗಡಿರವರ ತಂಡ ಕೂಡ ವಿಜಯಶಾಲಿ ಆಗಿದೆ। ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ। ಹಾಗೇನೆ ಯಮನಪ್ಪನ ಬಸವನಾಯಕರ ಅವರು ಕೂಡ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ಲಿಕ್ಕೆ ಆಗಮಿಸಿದ್ದಾರೆ। ಗ್ರಾಮ ಪಂಚಾಯತಿಯ ತಂಡ ಆಗಿರುವಂತಹ ಹಿಂದ್ವಿ ಕೌಲೋ ತಂಡದಲ್ಲಿ ಕೂಡ ಅವ್ರದ್ದು ಪಾಲಿದೆ। ಏಕಲವ್ಯ ಮೂಡಬಿದ್ರೆ ತಂಡಕ್ಕೆ ತೀರ್ಪುಗಾರರ ಸೂಚನೆ ನೀಡ್ತಾ ಇದ್ದಾರೆ। ಎಂತ ಪ್ರಯತ್ನ ಇಲ್ಲಿ ಮಿಡ್ ಲೈನ್ ಹತ್ತಿರನೇ ಇದ್ರು ಆದ್ರೂ ಕೂಡ ವಿಫಲ ಆಗ್ತಾ ಇದ್ದಾರೆ। ಹಿಂದ್ವಿ ಕೌಲೋ ತಂಡದ ಆಟಗಾರ್ತಿ ಮತ್ತೊಮ್ಮೆ ಅಂಗಡದ ಹೊರಭಾಗದಲ್ಲಿ 4-2 ಪಂದ್ಯ। ವಿಠಲನ ಬಸವನಾಯಕರವರು ನಾಳೆ ನಮಗೆ ಕೋನ್ ಆಕ್ಸ್ರೀಮ್ ಕೊಡಿಸ್ತೇನೆ ಅಂತ ಈಗಾಗಲೇ ಬುಕ್ಕಿಂಗ್ ಆಗಿದೆ। ಅವರು ವಿಠಲನ ಬಸವನಾಯಕ ಅವರಿಗೆ ಧನ್ಯವಾದಗಳು। ನಾಳೆ ಎಲ್ಲರಿಗೂ ಕೋನ್ ಆಕ್ಸ್ರೀಮ್ ಇದೆ ನೋಡ್ರಿ, ಮೊದಲು ಬಂದವರಿಗೆ ಹೆಚ್ಚಿನ ಆದ್ಯತೆ ಇರ್ತದೆ। ಬೇಗ ಬರ್ರಪ್ಪ, ಕೋನ್ ಆಕ್ಸ್ರೀಮ್ ಯಾರ್ಯಾರಿಗೆ ಬೇಕು ಅವರು ನೋಡ್ರಿ। ನಾಳಿದ್ದು ಇವತ್ತ ಘೋಷಣೆ ಮಾಡ್ತಾ ಇದಾರ। ಇಂಥ ಕೊಡುಗೈ ದಾನಿಗಳು ಯಾವ ಊರದಲ್ಲಿ ಸಿಗುವುದಿಲ್ಲ। ಪ್ರೇಕ್ಷಕರಿಗೂ ಕೂಡ ತಂಪಾದ ಪಾನಿಗಳನ್ನ ಕೊಡ್ತಾರೆ। ಅದು ನಮ್ಮ ಉತ್ತರ ಕರ್ನಾಟಕದ ಇತಿಹಾಸದಲ್ಲಿ ಶಾರದಾಳ್ ಗ್ರಾಮದಲ್ಲಿ ಮಾತ್ರ, ಉಳಿದ ಸಮಯದಲ್ಲಿ ರಾಜಕೀಯ ಕಾರ್ಯಕ್ರಮದಲ್ಲಿ ಮಾತ್ರ ನೀರಿನ ಪಾಕೆಟ್ ಮಾತ್ರ ಕೊಡ್ತಾರೆ। ಇಲ್ಲಿ ಎಲ್ಲಾ ತರದ ಆರು 4 ಪಂದ್ಯ, 2 ಬಲಾಢ್ಯ ತಂಡಗಳು ಮೈದಾನದ ಮಧ್ಯದಲ್ಲಿ। ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ, ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ। ಪ್ರಯತ್ನ ಇತ್ತು ಆದ್ರೂ ಕೂಡ ಫಲ 1+2 3 ಏಕಲವ್ಯ ಮೂಡಬಿದ್ರೆ 10-5 ಪಂದ್ಯ। ಡಿಫೆನ್ಸ್ ವಿಭಾಗದಲ್ಲಿ ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ।
ಹತ್ತು ಆರರಲ್ಲಿ ಪಂದ್ಯ. ಹನ್ನೊಂದು ಎಂಟರಲ್ಲಿ ಪಂದ್ಯ ಸಾಗ್ತಾ ಇದೆ. ಹನ್ನೊಂದು ಎಂಟರಲ್ಲಿ ಪಂದ್ಯ ಸಾಗ್ತಾ ಇದೆ. ಟೈಮ್ ಔಟ್.